ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ನಮ್ಮ ಕುಟುಂಬಗಳಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೆ ಸಂಬಂಧಗಳು ಮುರಿದು ಬೀಳುತ್ತಿವೆ. ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ನಡುವೆ, ಅಕ್ಕ ತಂಗಿಯರ ನಡುವೆ ಚಿಕ್ಕ ಪುಟ್ಟ ವಿಷಯಗಳಿಗೆ, ಆಸ್ತಿ ಪಾಸ್ತಿಗಿರಬಹುದು, ಮನೆಗಿರಬಹುದು, ಹಣಕ್ಕೋಸ್ಕರ ಇರಬಹುದು, ಸಂಬಂಧಗಳು ಮುರಿದು ಬೀಳುತ್ತಿವೆ. ಹಾಗೂ ಈ ಒಂದು ಸಂಬಂಧಗಳು ಸಂಧಾನಗೊಳ್ಳಬೇಕಾದರೆ ನಾವು ಯೋಚಿಸುವುದು, ನಮ್ಮ ವಿರುದ್ಧ ತಪ್ಪು ಮಾಡಿರುವಂತಹ ವ್ಯಕ್ತಿಯು ನಮ್ಮ ಬಳಿ ಬಂದು ಕ್ಷಮೆ ಕೇಳಲಿ, ಸಾರಿ ಕೇಳಿದರೆ ಒಂದು ವೇಳೆ ನಾವು ಸರಿಯಾಗಬಹುದು ಎಂದು ಯೋಚಿಸುತ್ತೇವೆ. ಆದರೆ ಪ್ರಭು ಯೇಸು ಕ್ರಿಸ್ತರು ಇಂತಹ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕೆಂದು ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಅದಾಗಿದೆ, ಮೊದಲನೇದಾಗಿ ನಾವು ಅವರೊಡನೆ ಕುಳಿತು ಮಾತನಾಡಬೇಕು, ಚರ್ಚೆ ಮಾಡಬೇಕು. ಯಾವಾಗ ಚರ್ಚೆ ಮಾಡುತ್ತೇವೋ ಆವಾಗ ನಮಗೆ ಅಥವಾ ಅವರಿಗೂ ಸತ್ಯದ ಅರಿವಾಗುತ್ತದೆ. ಎರಡನೇದಾಗಿ, ಒಂದು ವೇಳೆ ನಮ್ಮ ಮಾತುಗಳನ್ನು ಅವರು ಆಲಿಸದೇ ಇದ್ದರೆ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಅವರೊಡನೆ ಚರ್ಚೆ ಮಾಡಬೇಕು, ಅವರಿಗೆ ತಿಳಿಸಬೇಕು. ಹಾಗೂ ನಾವು ನಮ್ಮಲ್ಲಿರುವಂತಹ ಯೋಚನೆಗಳನ್ನು ಅವರಿಗೆ ತಿಳಿಸಿ ಅವರು ಯೋಚಿಸುತ್ತಿರುವಂತಹ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ಅಲ್ಲಿ ಸಂಧಾನ ಮಾಡಲು ನಾವು ಮುಂದಾಗಬೇಕು. ಒಂದು ವೇಳೆ ಅವರಿಗೂ ಸಹ ಆಲಿಸದೇ ಇದ್ದರೆ ನಾವು ಧರ್ಮಸಭೆಯೊಂದಿಗೆ, ಅಂದರೆ ಗುರುಗಳಿರಬಹುದು, ಕನ್ಯಾಸ್ತ್ರೀಯರೊಂದಿಗಿರಬಹುದು ಅಥವಾ ಹಿರಿಯರನ್ನು ಕರೆದುಕೊಂಡು ಹೋಗಿ ಮತ್ತೊಂದು ಚರ್ಚೆಯನ್ನು ಮಾಡಬೇಕು. ಪ್ರಿಯರೇ, ಇದ್ಯಾವುದನ್ನು ಅವರು ಕೇಳದಿದ್ದರೆ ನಾವು ಇಂಥವರನ್ನು ಬಿಟ್ಟು ಬಿಡಬೇಕು ಎಂದು ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಪ್ರಿಯರೇ, ಮತ್ತೊಂದು ಕಡೆ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನೀನು ಬಲಿಯರ್ಪಣೆಯನ್ನು ಅರ್ಪಿಸಲು ಹೋಗುವಾಗ ನಿನ್ನ ವಿರುದ್ಧ ಯಾರಾದರೂ ತಪ್ಪು ಮಾಡಿದ್ದಾರೆಂದು ನಿನಗೆ ತಿಳಿದಿದ್ದರೆ ನೀನು ನಿನ್ನ ಬಲಿಗಳನ್ನು ಅಲ್ಲೇ ಬಿಟ್ಟು ಮೊದಲು ಅವರೊಡನೆ ಹೋಗಿ ಸಂಧಾನ ಮಾಡಿಕೋ, ತದನಂತರ ಬಂದು ಬಲಿ ಅರ್ಪಿಸು ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ನೀನು ತಪ್ಪು ಮಾಡಿದೆ ಅಂದಲ್ಲ, ಬದಲಾಗಿ ಇತರರು ನಿನ್ನ ವಿರುದ್ಧ ತಪ್ಪು ಮಾಡಿದ್ದರೂ ಮೊದಲು ನೀನೇ ಮುಂದಾಳುತ್ವ ವಹಿಸಿ ಒಂದು ಹೆಜ್ಜೆ ಮುಂದಿಟ್ಟು ಅವರೊಡನೆ ಹೋಗಿ ಆ ಒಂದು ಸಂಧಾನ ಮಾಡಿಕೊಳ್ಳಬೇಕು ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ಪ್ರಿಯರೇ, ನಮ್ಮ ಕುಟುಂಬಗಳಲ್ಲಿರಬಹುದು, ನಮ್ಮ ನೆರೆಹೊರೆಯವರಲ್ಲಿ ಇಂತಹ ಸಂಬಂಧಗಳು ಮುರಿದು ಎಲ್ಲರೂ ದೂರವಾಗುತ್ತಿರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಒಂದುಗೂಡಿಸಲು ಪ್ರಭು ಯೇಸು ಕ್ರಿಸ್ತರು ನಮಗೆ ಕರೆ ನೀಡುತ್ತಿದ್ದಾರೆ. ಪ್ರಿಯರೇ, ಇಂದಿನ ಸವಾಲು, ನಿಮಗೆ ತಿಳಿದಿರುವಂತಹ ಯಾವುದಾದರೂ ವ್ಯಕ್ತಿಯೊಡನೆ ನಿಮ್ಮ ಸಂಬಂಧವು ಮುರಿದು ಬಿದ್ದಿದ್ದರೆ ಇಂದು ಅವರೊಂದಿಗೋಗಿ ಚರ್ಚಿಸಿ, ಮಾತನಾಡಿ ಹಾಗೂ ಆ ಒಂದು ಸಂಬಂಧ ಪುನಃ ಕಟ್ಟಿಕೊಳ್ಳಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.